ಫ್ರೆಂಡ್ಸ್, ಇದು ನನ್ನ ಮಗನಿಗೆ ಮುಡಿ ತೆಗಿತಾ ಇದ್ದಾರೆ. ಎಷ್ಟು ನನಗಂತೂ ಎಲ್ಲ ಅಳ್ತಾನೋ ಏನೋ ಅಂತಲೇ ತುಂಬ ಭಯ ಆಗ್ತಾಯಿತ್ತು. ಬಟ್ ಅವನು 10 ನಿಮಿಷ ಆಯಿತು ಅದು ಕೂದಲು ತೆಗಿಯೋವರೆಗೆ. ಅಲ್ಲಿವರೆಗೂ ಸುಮ್ಮನೆ ಕೂತಿದ್ದಾನೆ. ಅಲ್ಲೆಲ್ಲ ತುಂಬ ಮದುವೆಗಳೆಲ್ಲ ನಡೀತಾ ಇತ್ತು, ಡೋಲೆಲ್ಲ ಬಾರಿಸ್ತಾಯಿದ್ರು. ನನಗೆ ಭಯ ಆಗ್ತಾಯಿತ್ತು. ಅಲ್ಲಿ ಪಕ್ಕದಲ್ಲಿ ಡೋಲ್ ಬಾರಿಸ್ತಾಯಿದ್ರು. ಒಂದು ಸಲ ಎದ್ರುಕೊಂಡೇ ಬಿಟ್ಟ. ಏನು ಹೇಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಪಾಪ ಸುಮ್ಮನೆ ತೆಗೆಸ್ಕೊಂಡು 10 ನಿಮಿಷ ಹಂಗೆ ಕೂತಿದ್ದಾನೆ. ನಿಜವಾಗ್ಲೂ ಅಲ್ಲಿ ಮಕ್ಕಳೆಲ್ಲ ಎಷ್ಟೋ ಮಕ್ಕಳು ಅಳ್ತಾಯಿದ್ರು. ಬಟ್ ಇವನನ್ನು ನೋಡಿ ತುಂಬ ಖುಷಿ ಆಯಿತು. ಒಂದು ಸ್ವಲ್ಪನೂ ಅಳಲಿಲ್ಲ. ಅವನಿಗೆ ಎಷ್ಟು ಬುದ್ಧಿ ಇದೆ ಅಂದರೆ ನಿಜವಾಗ್ಲೂ ಇವಾಗಲೇ 2.5 ವರ್ಷಕ್ಕೆ ಅವನಿಗೆ ಒಂದು 10 ವರ್ಷದ ಮಕ್ಳಿಗಿರೋ ಬುದ್ಧಿ ಎಲ್ಲ ಅವನಿಗೆ ಇದೆ. ನಿಜವಾಗ್ಲೂ ಅವ್ನು ನೋಡ್ತಿದ್ರೆ ಖುಷಿಯಾಗುತ್ತೆ. ಎಷ್ಟೋ ಬುದ್ಧಿ ಅವನಿಂದ ಕಲಿಬೇಕು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪನೂ ಅಳಲಿಲ್ಲ. ಎಷ್ಟು ಆರಾಮಾಗಿ ತೆಗಿತಾ ಇದ್ದಾರೆ ನೋಡಿ. ಅವರೆಲ್ಲೋ ಎಲ್ಲಿ ಬ್ಲಡ್ ಏನಾದರೂ ಬರೆಸ್ಬಿಡ್ತಾರೆ ಏನು ಅಂತ ಬೇರೆ ಭಯ ಆಗ್ತಾಯಿತ್ತು. ಪಾಪ ಅವರು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ತೆಗೆದ್ರು. ಅವನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಎಲ್ಲ ತೆಗೆಸ್ಕೊಂಡ. ಆದರೂ ಒಂಥರ ಬೇಜಾರಾಗ್ತಾಯಿತ್ತು. 2.5 ವರ್ಷ ಆದಮೇಲೆ ಮುಡಿ ಕೊಡ್ತಾ ಇರೋದಲ್ವ, ಕೂದಲು ತುಂಬ ಬೇಜಾರಾಗ್ತಾಯಿತ್ತು. ಅಯ್ಯೋ ಇಷ್ಟೊಂದು ಕೂದಲು ಹೋಗ್ತಾ ಇದೆಯಲ್ಲ ಅಂತ. ಬಟ್ ದೇವ್ರಿಗೆ ಹಂಗೆಲ್ಲ ಅನ್ನಬಾರ್ದು ಅಂತ ನಮ್ಮ ಮನೇಲಿ ಬೈತಾಯಿದ್ರು ನನಗೆ. ಫೈನಲಿ ನನ್ನ ಮಗನಿಗೆ ಮುಡಿ ಮಾಡಿಸಾಯ್ತು 2.5 ವರ್ಷ ಆದಮೇಲೆ. ಒಂಥರ ಖುಷಿ ಆಗ್ತಿದೆ. ಅದಾದಮೇಲೆ ಅಲ್ಲೇ ಬಿಸಿನೀರು ಕೊಡ್ತಾರೆ, ಒಂದು ಬಕೆಟು ದೇವಸ್ಥಾನ ಅಲ್ಲಿ ಅಡುಗೆ ಮಾಡ್ತಿರ್ತಲ್ಲ ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದು ಬಿಸಿನೀರು ಇಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಕ್ಲಿಪ್ ತಗೊಂಡೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ.